ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಆ್ಯಂಡ್ ಒಮನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೂ ಹೇಳಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ದಿನ ಈ ಒಂದು ವ್ಲಾಗಲ್ಲಿ ನಮ್ಮ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದಿನ ನನ್ನ ಹಸ್ಬೆಂಡಿಗೆ ನೈಟ್ ಶಿಫ್ಟ್ ಇದೆ, ಅದಕ್ಕೆ ಅವರಿಗೆ ಟೀ ರೆಡಿ ಮಾಡ್ತಾ ಇದ್ದೀನಿ ಈವ್ನಿಂಗು. ಹಾಗೆಯೇ ಇದು ಕಬೂಸ್ ಅಂತ ಹೇಳಿ, ಇಲ್ಲಿ ಇದು ತುಂಬ ಫೇಮಸ್ ಇರೋ ಅಂಥದ್ದು. ಇದಕ್ಕೆ ಮಯೋನೀಸು ಹಾಗೆ ಚೀಸು ಅದೆಲ್ಲ ಹಾಕ್ಕೊಂಡು, ಹಾಗೆಯೇ ವೆಜಿಟೇಬಲ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಹಾಗೆಯೇ ಸಮೋಸ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು ರೋಲ್ ಮಾಡಿಬಿಟ್ಟು ತಿಂತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಅದನ್ನೇ ನಾನೀಗ ನನ್ನ ಹಸ್ಬೆಂಡಿಗೆ ಹಾಗೆ ನನ್ನ ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಈಗ ನಾನು ಟೀಗೆ ಒಂದು ಕಡೆ ಇಟ್ಟಿದ್ದೀನಿ. ಹಾಗೆಯೇ ಈಗ ಈ ಕಬೂಸ್ನ ಬಿಸಿ ಮಾಡ್ತಾಯಿದ್ದೀನಿ. ಇದು ಬಿಸಿ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಬಿಸಿ ಮಾಡ್ತಾಯಿದ್ದೀನಿ. ಇಲ್ಲ ಹಾಗೇನೂ ತಿನ್ಬೋದು, ಅವಾಗ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ. ಈಗ ನಾನೀಗ ಇದಕ್ಕೆ ಎಗ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಖಾರದ ಪುಡಿ. ಇದು ಖಾರದ ಪುಡಿ ನಾನು ಮೆಣಸಿನ್ಕಾಯಿನ ಹಾಗೆಯೇ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈ ಥರ ಆಮ್ಲೆಟಿಗೆ ಹಾಕಿದಾಗ ಇದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದಕ್ಕೆ ಈ ರೀತಿಯೇ ಮಾಡಿ ಇಟ್ಕೊಳ್ಳೋದು ಆಮ್ಲೆಟ್ ಮಾಡುವಾಗ. ಹಾಗೆ ಈಗ ನಾನು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಕಬೂಸ್ ಒಳಗಡೆ ಈ ಥರ ಆಮ್ಲೆಟ್ ಮಾಡಿ ಅದಕ್ಕೆ ಸ್ವಲ್ಪ ಮಯೋನೀಸು ಕೆಚಪ್ ಎಲ್ಲ ಹಾಕಿ ರೋಲ್ ಮಾಡಿ ಕೊಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ಈಗ ನೋಡಿ ಕಬೂಸ್ ಎಲ್ಲ ಬಿಸಿ ಆಗಿದೆ, ಅದಕ್ಕೋಸ್ಕರ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆ ಇನ್ನು ಸ್ವಲ್ಪ ಇತ್ತು, ಅದನ್ನೂ ಹಾಕ್ತಾಯಿದ್ದೀನಿ ಬಿಸಿ ಮಾಡಲಿಕ್ಕೆ. ಈಗ ಈ ರೀತಿಯಾಗಿ ಕೆಚಪ್ಪು ಹಾಗೆ ಮಯೋನೀಸ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಆಮ್ಲೆಟು ರೆಡಿ ಆಗ್ತಾ ಇದೆ. ಈ ಒಂದು ಆಮ್ಲೆಟಿಗೆ ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಮೆಣಸಿನಕಾಯಿನ ಕ್ರಷ್ ಮಾಡಿ ಇಟ್ಕೊತೀನಿ ಅಂತೇಳಿ, ಚಿಲ್ಲಿ ಫ್ಲೇಕ್ಸು ಆ ರೀತಿಯಲ್ಲಿ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಒಳ್ಳೆ ಟೇಸ್ಟನ್ನೇ ಕೊಡುತ್ತೆ. ಬೇಕಿದ್ರೆ ಟ್ರೈ ಮಾಡಿ. ಆಮ್ಲೆಟ್ನ ಅದರೊಳಗೆ ಇಟ್ಟು ಈ ರೀತಿ ರೋಲ್ ಮಾಡಿ ನಾನು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ಇದು. ಈಗ ನನ್ನ ಹಸ್ಬೆಂಡು ಹಾಗೆ ಮಕ್ಕಳು ಎಲ್ಲ ತಿಂದು ಟೀ ಎಲ್ಲ ಮುಗಿಸಿ ಈಗ ಅವ್ರ ಡ್ಯೂಟಿಗೆ ಹೊರಟರು. ಅವ್ರ ಜೊತೆ ಇವರು ಈಗ ಆಟ ಆಡೋಕ್ಕೆ ಹೊರಟಿದ್ದಾರೆ. ದೊಡ್ಡ ಪಾಪು ಮಾತ್ರ ಹೊರಟಿದ್ದ, ಬಟ್ ಸಣ್ಣ ಪಾಪನು ಹೋಗಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ನೋಡಿ ಇಲ್ಲಿ ಗಲಾಟೆ. ಹೀಗೆ ನಾವು ಅವರು ಡ್ಯೂಟಿಗೆ ಹೋಗುವಾಗ ಟೀ ಕಾಫಿ ಸ್ನ್ಯಾಕ್ಸು ಎಲ್ಲ ಆದಮೇಲೆ ಈ ರೀತಿ ಈವ್ನಿಂಗ್ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಇವ್ರನ್ನ ಆಟ ಆಡಲಿಕ್ಕೆ ಅಂತ ಹೇಳಿ. ಈಗ ನನ್ನ ಹಸ್ಬೆಂಡ್ ಡ್ಯೂಟಿ ಹೊರಟಿದ್ದಾರೆ, ಇವನು ಬಿಡ್ತಾ ಇಲ್ಲ ಹೋಗಲಿಕ್ಕೆ. ಐ ಆಮ್ ನಾಟ್ ಕಮಿಂಗ್, ಐ ಆಮ್ ನಾಟ್ ಕಮಿಂಗ್, ನೋ. What happened? You want to go with him? I'm not coming. You go with Papa. Anna. ಈ ರೀತಿ ಅವ್ರ ಡ್ಯೂಟಿ ಹೊರಟವ್ರನ್ನ ಹೋಗ್ಲಿಕ್ಕೆ ಬಿಡದೆ ಆಮೇಲೆ ಆ ಕಾರಲ್ಲಿ ನಾವು ಹೊರಟಿದ್ದಾಯಿತು. ನಾನು ಬರಲ್ಲ ಅಂದಿದ್ದಕ್ಕೆ ಅದು ಸೀಟೆಲ್ಲ ರೆಡಿ ಮಾಡಿ ಬಾ ಅಮ್ಮ ಅಂತ ನನ್ನನ್ನು ಕರ್ಕೊಂಡು ಹೋದ. ಹಾಗೆ ದೊಡ್ಡ ಪಾಪು ಆ ಕಡೆ ಮೇನ್ ರೋಡಿಂದ ಬರ್ತೀನಿ, ಅಲ್ಲಿ ಕ್ಯಾಚ್ ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿ ಆ ಕಡೆಯಿಂದ ಬರ್ತಾಯಿದ್ದ ಸೈಕಲ್ ತೊಗೊಂಡು. ಈಗ ಅದು ಟೆನ್ಷನ್ನು, ಅಣ್ಣನೂ ಬಂದಿಲ್ಲ ಅಂಥೇಳಿ ಅವ್ರ ಪಪ್ಪನ ಹತ್ರ ಪಪ್ಪ ಅಣ್ಣ ಬಂದಿಲ್ಲ ಅಂತ ಹೇಳ್ತಾ ಇದ್ದ. ಸಣ್ಣ ಪಾಪುಗೆ ಎಲ್ಲರೂ ಒಟ್ಟಿಗೆ ಇರಬೇಕು, ಹಾಗೆ ಅವನು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲರೂ ಇರಬೇಕು ಅವನಿಗೆ. ಈಗ ದೊಡ್ಡ ಪಾಪು ಈ ಕಡೆಯಿಂದ ಸೈಕಲ್ ತೊಗೊಂಡು ಬಂದಿದ್ದ. ನಾವಿಲ್ಲಿ ಇಳ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿಂದನೇ ನಾವು ಮನೆ ಹೋಗೋಣ ಅಂಥೇಳಿ ಇಳ್ಕೊಳ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಡ್ಯೂಟಿಗೆ ಹೊರಟರು. ಈಗ ನನಗೆ ಇಲ್ಲಿ ಸ್ವಲ್ಪ ಎಲೆ ಬೇಕಿತ್ತು, ದಾಸವಾಳ ಎಲೆ. ಯಾಕಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ದಾಸವಾಳ ಎಲೆ ಬೇಕಿತ್ತು, ಅದಕ್ಕೋಸ್ಕರ ನಾನು ಇವತ್ತು ಈ ಕಡೆ ಬಂದಿದ್ದೆ. ಯಾಕಂತ ಅಂದರೆ ದಾಸವಾಳ ಎಲೆಯಿಂದ ಏನು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ದೊಡ್ಡ ಪಾಪು ತೊಗೊಂಬರ್ತಾನೆ, ಬಟ್ ಅವನು ಈ ಥರ ದಪ್ಪ ಆಗಿರೋ ಎಲೆಗಳನ್ನು ತರೋಲ್ಲ, ಹಾಗೆ ಬೆಳೆದಿರೋ ಎಲೆಗಳನ್ನು ತರೋಲ್ಲ. ಚಿಗುರು ಎಲೆಗಳನ್ನು ನಾಲ್ಕು ತೊಗೊಂಬಂದ್ಬಿಡ್ತಾನೆ. ಅದಕ್ಕೆ ಇವತ್ತು ನಾನೇ ಬರ್ತೀನಿ ಅಂಥೇಳಿ ನಾನು ಈ ಕಡೆ ತೊಗೊಂಬರೋಕ್ಕಂತ ಬಂದಿದ್ದೆ. ಇಲ್ಲೇ ಪಕ್ಕದಲ್ಲೇ ಒಂದು ಕಮರ್ಷಿಯಲ್ ಶಾಪ್ ಇದೆ. ಆ ಒಂದು ಶಾಪ್ ನೋಡಿದ ತಕ್ಷಣ ಏನಾದ್ರು ತೊಗೊಂಡ್ಲೇಬೇಕು ಇವರಿಗೆ. ಅದಕ್ಕೋಸ್ಕರ ಏನಾದ್ರು ಕೊಡಿಸು ಅಮ್ಮ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ಚಾಕ್ಲೇಟ್ ಏನಾದ್ರು ತೊಗೊಳೋಣ ಅಂಥೇಳಿ ಬಂದ್ವಿ. ಮಕ್ಕಳಿಗೆ ಅಂಗಡಿ ನೋಡಿದ ತಕ್ಷಣ ಏನಾದರೂ ಬೇಕು ಅಂತಲೇ ಹಠ ಮಾಡ್ತಾರೆ. ಎಲ್ಲ ಮನೆ ಮಕ್ಕಳು ಇದೇ ರೀತಿಯೇ ಮಾಡುವಂಥದ್ದು.
ಈಗ ನೋಡಿ ಇಲ್ಲಿ ಲೋಕಲ್ ಅವರು ಯಾರೋ ಬ್ರದರ್ ಇದ್ದರು, ಅವ್ರು ಇವನಿಗೆ ಒಳಗಡೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ರು. ಬಟ್ ಇವನು ಹೊರಗಡೆನೇ ನಿಂತ್ಕೊಂಡಿದ್ದ, ಒಳಗಡೆ ಹೋಗೋಕ್ಕೆ ಕೇಳ್ತಾ ಇರಲಿಲ್ಲ, ಅಂದರೆ ಹೆದರ್ಕೊಂಡು. ಅದಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡಿದ್ದ. ಅವ್ರ ಅಣ್ಣ ಈಗ ಲಾಲಿಪಾಪ್ ತೊಗೊಂಡು ಬರ್ತಾ ಇದ್ದಾನೆ. ನೋಡಿ ಅವ್ನು ತರೋ ಅಷ್ಟು ಪುರ್ಸೋತಿಲ್ಲ, ಅವನ ಹತ್ರ ಗಲಾಟೆ ಮಾಡ್ತಾನೆ ಇದ್ದಾನೆ ಕೊಡು ಅಂತ ಹೇಳಿ. ನಮ್ಮ ದೊಡ್ಡ ಪಾಪುಗೆ ಏನೇ ಕೊಟ್ಟರು, ಏನೇ ತಿನ್ನೋದಿದ್ರು, ಏನೇ ಇದ್ದರೂ ಕೂಡ ಅವನು ಅದನ್ನ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಅವನು ಆ ಕೆಟಗರಿ. ಬಟ್ ಇವನು ಹಾಗಲ್ಲ, ಅದೇ ಟೈಮಲ್ಲಿ ತಿಂದು ಖಾಲಿ ಮಾಡಿಬಿಡ್ಬೇಕು ಈ ಥರ. ಅಲ್ಲೊಂದು ಬೆಕ್ಕು ಕೂಡ ಬಂದಿತ್ತು, ಅದನ್ನೇ ನೋಡ್ತಾ ಇದ್ಕೊಂಡ್ರು. ಹಾಗೆ ಇಲ್ಲಿ ಬ್ರದರ್ ಇದ್ದಾರೆ ಕೇರ್ ಟೇಕರು, ಅವ್ರು ಇಲ್ಲಿ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಮೇಂಟೈನು ಮಾಡ್ತಾರೆ ಕೂಡ. ಈಗ ಖರೀಫ್ ಇರೋದ್ರಿಂದ ಎಲ್ಲ ಕಟ್ ಮಾಡಿದ್ದಾರೆ ಗಿಡಗಳನ್ನ, ಅದನ್ನೆಲ್ಲ ನೋಡ್ತಾ ಹಾಗೆಯೇ ಅವರದನ್ನ ಮಾತಾಡಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ಈಗ ಸ್ವಲ್ಪ ಫೀಲ್ಡ್ ಹತ್ರ ಹೋಗೋಣ, ಅಲ್ಲೇ ಆಟ ಆಡೋಣ ಅಂಥೇಳಿ ಪಾಪು ಹೇಳ್ದ, ದೊಡ್ಡ ಪಾಪು. ಅದಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದ್ದೀವಿ. ಇವನು ನೋಡಿ ಸಣ್ಣ ಪಾಪು, ಅವ್ನು ಲಾಲಿಪಾಪ್ ತೋರಿಸಿದಲ್ಲೇ ಬ್ಯುಸಿ ಇದ್ದಾನೆ. ಮೊಬೈಲ್ ಹಿಡಿದ ತಕ್ಷಣ ಹಿಂಗೆ ಲಾಲಿಪಾಪ್ನೇ ಮುಂದೆ ಹಿಡಿತಾ ಇದ್ದಾನೆ. ಈಗ ಆಟ ಆಡ್ಕೊಂಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಲಾಲಿಪಾಪ್ನ ತಿನ್ನಲಿಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ಬಟ್ ಸಣ್ಣ ಪಾಪುಗೆ ಅವ್ರ ಅಣ್ಣನ ಹತ್ರ ಇರೋ ಲಾಲಿಪಾಪೇ ಬೇಕು, ಅದನ್ನೇ ಹಠ ಮಾಡಿ ಕೇಳ್ತಾ ಇದ್ದಾನೆ, ಕೊಡು ಕೊಡು ಅಂತ ಹೇಳಿ. ಬಟ್ ಅವನು ನಿನ್ನ ಹತ್ರ ಇದೆ, ನಿನ್ನ ಹತ್ರ ಇರೋ ಲಾಲಿಪಾಪ್ನೇ ನೀನು ತಿನ್ನು ಅಂಥೇಳಿ ಹೇಳ್ತಾ ಇದ್ದ. ಇವನಿಗೆ ಆದರೂ ಅಣ್ಣನ ಹತ್ರ ಇರೋ ಲಾಲಿಪಾಪ್ ಮೇಲೆ ಕಣ್ಣು. ಎಲ್ಲ ಮಕ್ಕಳು ಹೀಗೆ ಮಾಡ್ತಾರೆ ಅಲ್ಲ, ಎಲ್ರಿಗೂ ಅದೇ ಥರ. ಈಗ ಅಣ್ಣನ ಹತ್ರ ಯಾವ ಐಟಮ್ಸ್ ಇರುತ್ತೆ ಅದೇ ಐಟಮ್ಸ್ ಬೇಕು ಅನ್ನೋ ಥರ. ಹಾಗೆ ಏನು ಚಾಕ್ಲೇಟು, ಏನು ಗಿಫ್ಟ್ಸ್ ಇರುತ್ತೆ ಅವ್ರ ಹತ್ರ ಇದ್ದಿದ್ದೇ ಚೆನ್ನಾಗಿದೆ, ಅದೇ ಬೇಕು ಅನ್ನೋ ಥರ. ಆಮೇಲೆ ಅವನಿಗೆ ಸಿಕ್ಕಿರೋ ಲಾಲಿಪಾಪ್ನೇ ತೊಗೊಂಡು ಆ ಕಡೆ ಮುಂದೆ ಹೋದ, ಬೇಜಾರು ಮಾಡಿಕೊಂಡು. ಆನಂತರ ಸಮಾಧಾನ ಮಾಡಿ ತಂದು ಇಲ್ಲಿ ಕೂರಿಸ್ಕೊಂಡಿದ್ದೆ. ಈಗ ಇಬ್ಬರಿಗೂ ಫುಲ್ ಹ್ಯಾಪಿ, ತುಂಬ ಎಂಜಾಯ್ ಮಾಡಿಕೊಂಡು ಲಾಲಿಪಾಪ್ ತಿಂತಾ ಇದ್ದಾರೆ. ಈ ವಿಷಯದಲ್ಲಿ ಮಾತ್ರ ತುಂಬ ಖುಷಿ ಅಂತ ಅನಿಸುತ್ತೆ. ಯಾಕಂತ ಅಂದರೆ ಏನೋ ಎಕ್ಸ್ಪೆನ್ಸಿವ್ ಆಗೇ ಬೇಕು, ಆ ಚಾಕ್ಲೇಟೇ ಬೇಕು, ಈ ಚಾಕ್ಲೇಟೇ ಬೇಕು, ಆಮೇಲೆ ಆ ಗಿಫ್ಟೇ ಬೇಕು, ಆ ಥರ ಎಲ್ಲ ಗಲಾಟೆ ಮಾಡಲ್ಲ ಇವರಿಬ್ಬರು. ಏನೇ ಕೊಟ್ಟರು ಖುಷಿಯಿಂದ ಟೈಮ್ನ ಎಂಜಾಯ್ ಮಾಡಿಕೊಂಡು, ಆ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಯಾರು ಏನೇ ತಂದುಕೊಟ್ರು ಪ್ರೀತಿಯಿಂದ ಅದು ಸಣ್ಣದು ಇದು ದೊಡ್ಡದು ಅಂತೆಲ್ಲ ಕಂಪೇರೇ ಮಾಡ್ಕೊಳಲ್ಲ. ಈಗ ಸಣ್ಣ ಪಾಪುಗಂತೂ ಗೊತ್ತಾಗಲ್ಲ, ದೊಡ್ಡ ಪಾಪುಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಅವನು ಅಷ್ಟೇ ಏನೂ ಕಂಪೇರ್ ಮಾಡ್ಕೊಳಲ್ಲ. ಯಾರು ತಂದುಕೊಟ್ಟಿರ್ತಾರೋ ಅವ್ರಿಗೆ ಏನೂ ಬೇಜಾರು ಮಾಡೋಲ್ಲ. ಏನೇ ತಂದುಕೊಟ್ರು ಖುಷಿಯಿಂದ ತಿಂತಾನೆ, ಇಸ್ಕೊತಾನೆ. ಅದು ಖುಷಿ ಅಂತ ಅನಿಸುತ್ತೆ. ಯಾಕಂತಂದರೆ ಎಲ್ಲದನ್ನೂ ದುಡ್ಡಿಂದನೇ ಅಥವಾ ಎಕ್ಸ್ಪೆನ್ಸಿವ್ ವಸ್ತುಗಳಿಂದನೇ ಅಳಿಲಿಕ್ಕಾಗಲ್ಲ. ತಂದುಕೊಟ್ಟವ್ರಿಗೆ ಬೇಜಾರು ಮಾಡಬಾರ್ದು, ಅದು ಮಾತ್ರ ತುಂಬ ಇಂಪಾರ್ಟೆಂಟು. ಯಾಕಂತ ಅಂದರೆ ಅವ್ರು ಪ್ರೀತಿಯಿಂದ ತಂದುಕೊಟ್ಟಿರ್ತಾರಲ್ವ, ಅದಕ್ಕೋಸ್ಕರ. ಲಾಲಿಪಾಪ್ ತಿನ್ಕೊತ ಇಬ್ಬರು ಈಗ ಎಂಜಾಯ್ ಮಾಡ್ಕೊತ ಬಾಲ್ ಆಡ್ತಾ ಇದ್ದಾರೆ. ಈ ಬಾಲ್ನ ಸಣ್ಣ ಪಾಪು ನಮ್ಮನೆ ವಿಂಡೋಯಿಂದ ಬಿಸಾಕ್ಬಿಟ್ಟಿದ್ದ. ಪುಣ್ಯ ನನ್ನ ಹಸ್ಬೆಂಡಿಗೆ ಸಿಕ್ಕಿದೆ. ಅವರು ಗಾಡಿ ತಂದು ಪಾರ್ಕ್ ಮಾಡುವಾಗ ಮಾರ್ನಿಂಗು ಅವರು ಅದನ್ನ ಕಾರಲ್ಲೇ ಇಟ್ಟಿದ್ದರು. ಈಗ ನಾವು ಅಲ್ಲಿ ಕಾರಲ್ಲಿ ಹೋಗುವಾಗ ಕೊಟ್ಟರು, ಅದನ್ನೇ ತೊಗೊಂಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ಈಗ ಹೀಗೆ ಇಬ್ಬರು ಲಾಲಿಪಾಪ್ ತಿನ್ಕೊತ ಆಟ ಆಡ್ತಾಯಿದ್ರು. ಅಷ್ಟೊತ್ತಿಗೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆನಂತರ ಮನೆಗೆ ಹೋಗೋಣ ಅಂಥೇಳಿ ನಾವೀಗ ಮನೆ ಹೊರಟ್ವಿ. ಈಗ ಲಿಫ್ಟಲ್ಲಿ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಈಗ ನೈಟ್ ಡಿನ್ನರಿಗೆ ಚಿಕನ್ ಮಾಡಿಕೊಡು ಅಮ್ಮ ಅಂತ ಕೇಳ್ದ. ನಾವು ಬಂದಿದ್ದು ಲೇಟಾಗಿತ್ತು, ಅದಕ್ಕೆ ಈಸಿಯಾಗಿ ಬೇಗ ಆಗೋ ಅಂತ ನಾಟಿ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಇದು ಮಾಡೋದು ತುಂಬ ಈಸಿ. ಹಾಗೆ ಜಾಸ್ತಿನೂ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈಗ ನಾನು ಚಿಕನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, 1 ವಿಷಲ್ ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೊಂಡು ಬರಬೇಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ, ಹಾಗೆಯೇ ಚಕ್ಕೆ, ಲವಂಗವನ್ನು ಸೇರಿಸ್ಬೇಕು. ನೋಡಿ ಇಷ್ಟು ಸೇರಿಸಿ ಸಾಕು. ಯಾಕಂದ್ರೆ ನಾನು ಈಗ ಅರ್ಧ kg ಅಷ್ಟು ಚಿಕನ್ನ ಮಾಡ್ತಾ ಇರೋದು. ಇಷ್ಟು ಸಾಕಾಗತ್ತೆ ಅರ್ಧ kgಗೆ. ಇದನ್ನು ಚೆನ್ನಾಗಿ ರುಬ್ಕೊಂಡಾದಮೇಲೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಇಲ್ಲ ಬೆಣ್ಣೆಯನ್ನು ಹಾಕಿ ಅವಾಗ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇಲ್ಲ ಅಂತಂದರೆ ಎಣ್ಣೆನೇ ಯೂಸ್ ಮಾಡ್ಬೋದು. ಈಗ ನಾವು ಹಾಕಿರೋ ತುಪ್ಪ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ರುಬ್ಕೊಂಡಿರುವ ಎಲ್ಲ ಮಸಾಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಬೇಕು. ಆ ನಂತರ ನಾವು ಬೇಯಿಸಿಟ್ಟಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೆ ಹೆಚ್ಚಿಗೆ ನೀರನ್ನು ಆ್ಯಡ್ ಮಾಡಬೇಡಿ, ಆವಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ರೀತಿಯಾಗಿ ಈ ಮಸಾಲದೊಳಗೆ ಇದು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ ರೀತಿಲಿ ಬಿಡಬೇಕು. ಇದು ಬಾಯ್ಲ್ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು.
ನೋಡಿ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು, ಇಲ್ಲ ಅಂತ ಅಂದರೆ ಹಸಿ ವಾಸನೆ ಎಲ್ಲ ಹೋಗೋಲ್ಲ. ಆ್ಯಕ್ಚುಲಿ ನಾವು ಮಸಾಲವನ್ನು ಹುರಿದುಕೊಳ್ಳುವಾಗಲೇ ತುಂಬ ಚೆನ್ನಾಗಿ ಹುರ್ಕೊಂಡಿರಬೇಕು. ಆನಂತರ ಚಿಕನ್ ಹಾಕಿದ ಮೇಲೂ ಕೂಡ ತುಂಬ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಬೇಕು. ತುಂಬ ನೀರನ್ನು ಆ್ಯಡ್ ಮಾಡಬೇಡಿ, ಆವಾಗ ಅಷ್ಟೊಂದು ಗ್ರೇವಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಒಂದು ಬಾಯ್ಲ್ ಆಗೋ ಟೈಮಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಹಾಗೆ ಮಸಾಲ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಮಸಾಲವನ್ನು ಎಷ್ಟು ಕುದಿಸ್ತೀವೋ ಅಷ್ಟು ಒಳ್ಳೆ ಟೇಸ್ಟನ್ನು ಈ ಒಂದು ಚಿಲ್ಲಿ ಚಿಕನ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ತುಂಬ ಈಸಿ ಮಾಡ್ಕೊಳೋದು, ಯಾರು ಬೇಕಿದ್ದರೂ ಇದನ್ನು ಟ್ರೈ ಮಾಡ್ಬೋದು. ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಈಗ ಇದಕ್ಕೆ ನಾವು ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೊಬೇಕು, ಅವಾಗ ಇನ್ನೂ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾನೀಗ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ತಣ್ಣ ಆಗಬೇಕು, ಆ ನಂತರ ನಾವು ಈ ಲಿಂಬೆ ರಸವನ್ನು ಹಾಕಬೇಕು, ಆವಾಗ ಒಳ್ಳೆ ಒಂದು ಟೇಸ್ಟನ್ನು ಕೊಡುತ್ತೆ. ಈ ಚಿಲ್ಲಿ ಚಿಕನು ಹಾಗೆಯೇ ಈ ಲಿಂಬೆ ರಸ ಖಾರ ಆಗಿ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಲ್ಲ ರೆಸಿಪಿ ಎಲ್ಲ ಇಷ್ಟ ಆಗ್ತಿದೆಯೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನೀಗ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೋಸ್ಕರ. ಈಗ ಚಪಾತಿ ಮಾಡಿದ್ದೆ, ಚಪಾತಿಗೆ ಈ ಒಂದು ಗ್ರೀನ್ ಚಿಲ್ಲಿ ಚಿಕನ್ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಾಗಿತ್ತು. ಈಗ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ತಿರುವಾಗಲೂ ಇನ್ನೊಮ್ಮೆ ಈ ಒಂದು ಗ್ರೀನ್ ಚಿಲ್ಲಿ ಚಿಕನ್ ಮಾಡಬೇಕು ಅಂತ ಅನಿಸ್ತಿದೆ, ಅಷ್ಟು ಟೇಸ್ಟಿಯಾಗಿತ್ತು. ನೋಡಿ ಒಮ್ಮೆ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಹೆಚ್ಚಿನ ಸಪೋರ್ಟನ್ನು ನೀಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂತೇಳಿ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.